ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪ್ರಕಾಶ್ ಬ್ಲಾಗ್ಸ್. ನಾನು ತುಂಬ ದಿನದ ಮೇಲೆ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ದಿನದ ಮೇಲೆ ಅಂದರೆ 2 ಮಂತ್ಸ್ ಆಗ್ತಾ ಬಂತು ನಾನು ನಮ್ಮೂರಿಗೆ ಹೋಗಿ. ಇವತ್ತು ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ತುಂಬ ದಿನದ ಮೇಲೆ ನಮ್ಮ ಅಕ್ಕನ ಮೀಟ್ ಮಾಡ್ತಾ ಇದ್ದೀನಿ. ಏನಕ್ಕಂತ ಅಂದರೆ ಅವಳು ದಾವಣಗೆರೆಯಲ್ಲಿ ಡಬಲ್ ಡಿಗ್ರಿ ಮಾಡ್ತಾ ಇದ್ದಾಳೆ. ಅಂದರೆ MCA ಓದೋದಕ್ಕೆ ಅಂತ ಹೇಳ್ಬಿಟ್ಟು ದಾವಣಗೆರೆಗೆ ಹೋಗಿದ್ದಾಳೆ. ಸೊ ಅದರಿಂದ ತುಂಬ ದಿನ ಆಯಿತು ನಾನು ಅವಳನ್ನ ನೋಡಿ. ಬರ್ತಾ ಇರ್ತಾಳೆ ಊರಿಗೆ, ಬಟ್ ಅವಳು ಬರೋ ಟೈಮಲ್ಲಿ ನಾನು ಊರಲ್ಲಿರಲ್ಲ. ಸೊ ಅದರಿಂದ ಮೀಟ್ ಮಾಡಿ ತುಂಬ ದಿನ ಆಗಿತ್ತು. ಶಿರಾಕ್ಕೆ ಬಂದು, ಅಂದರೆ ಶಿರಾ ನಮ್ಮೂರು, ಶಿರಾದೊಳಗೆ ಒಂದು ಹಳ್ಳಿ. ಶಿರಾಕ್ಕೆ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಅಷ್ಟರಲ್ಲಿ ಅವಳು ಬಂದಳು. ಇಬ್ಬರು ಒಂದೇ ಸರಿ ಆ ಊರಿಗೆ ಹೋದ್ವಿ. ಈ ಸಲ ನಾನು ನಮ್ಮ ಹೊಸ ಮನೆ ಕಡೆ ಹೋಗೇ ಇಲ್ಲ. ಬಿಕಾಸ್ ನಮ್ಮ ಊರಲ್ಲಿ ಒಂದು ಶೂಟಿಂಗ್ ನಡೀತಾ ಇದೆ, ಒಂದು ಮೂವಿ ಶೂಟಿಂಗ್ ನಡೀತಾ ಇದೆ. ಸೊ ಶೂಟಿಂಗಲ್ಲಿರೋಂಥ ಆರ್ಟಿಸ್ಟ್ಗಳು ಸ್ಟೇ ಆಗೋದಕ್ಕೋಸ್ಕರ ನಮ್ಮ ಮನೇನ ರೆಂಟ್ ಕೊಟ್ಟಿದ್ದೀವಿ. ಅದರಿಂದ ನಾನು ನಮ್ಮ ಮನೆ ಕಡೆ ಹೋಗೇ ಇಲ್ಲ, ಬರೀ ಇಲ್ಲೇ ಇದ್ದೆ. ನೀವಿಲ್ಲಿ ನೋಡ್ಬೋದು ನಮ್ಮ ಅಜ್ಜಿ, ನನ್ನ ತಮ್ಮ ಮತ್ತು ನನ್ನ ತಂಗಿ ಎಲ್ಲರೂ. ಆ್ಯಕ್ಚುಲಿ ಅಲ್ಲಿ ನಮ್ಮ ಹೊಸ ಮನೆಯಲ್ಲಿ ಇರೋದಕ್ಕಿಂತ ಇಲ್ಲಿರೋದು ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲೊಂಥರ ಚೆನ್ನಾಗಿರುತ್ತೆ. ಮನೆ ಹೊರಗಡೆ ಬಂದರೆ ಎಲ್ಲ ಫುಲ್ ಗ್ರೀನರಿ, ಮತ್ತು ದನ, ಕರು, ಕೋಳಿ, ನಾಯಿ ಎಲ್ಲನೂ ಇರುತ್ತೆ. ಮೇಯ್ನ್ ನನ್ನ ತಮ್ಮಂದರು, ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜಿ ತಾತ ಎಲ್ಲರೂ ಇಲ್ಲೇ ಇರ್ತಾರೆ. ಇಲ್ಲೊಂಥರ ಇರೋದಕ್ಕೆ ಖುಷಿ ಆಗುತ್ತೆ. ಅಲ್ಲಿ ನಮ್ಮ ಹೊಸ ಮನೆಯಲ್ಲಿ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ಮೇಯ್ನು ಇಲ್ಲಿ ನನ್ನ ತಂಗಿನ ಹುಡಿಕೊಂಡು ಅವಳನ್ನ ಕೂಕೊಂಡು ಹೋದೆ. ಬೆಂಗಳೂರಿಂದ ನನ್ನ ತಮ್ಮ ಒಂದು ನಾಯಿನ ತಗೊಂಡೋಗಿದ್ದ. ಅದಕ್ಕೆ ಪಪ್ಪಿ ಅಂತ ಹೆಸರು ಕೂಡ ಇಟ್ಟಿದ್ದ. ಬೆಂಗಳೂರಲ್ಲಿ ಒಂದಿನ ನಾನು ಆ ನಾಯಿನ ಇಟ್ಕೊಂಡು ಓಡಾಡಿದ್ದೆ. ಗಾಡಿಲೆಲ್ಲ ಕೂರಿಸ್ಕೊಂಡು ಓಡಾಡಿದ್ವಿ ನಾನು ನನ್ನ ತಮ್ಮ. ಹೆಂಗೆ ಅಂತ ಅಂದರೆ ನಾನು ಯಾವ ನಾಯಿನ ಕೂಡ ಮುಟ್ತಾನೆ ಇರಲಿಲ್ಲ. ಆ ನಾಯಿನ ಸಿಕ್ಕಾಪಟ್ಟೆ ಇಷ್ಟ ಆಗಿ ಫುಲ್ ಇಟ್ಕೊಂಡು ಓಡಾಡಿದ್ದೆ. ಸೊ ಆ ಒಂದು ಧೈರ್ಯದ ಮೇಲೆ ಒಂದಿನ ಇಟ್ಕೊಂಡು ಓಡಾಡಿದ್ನಲ್ಲ, ನಾನು ಧೈರ್ಯದ ಮೇಲೆ ಹೋದೆ ಅದನ್ನು ಮಾತಾಡ್ಸೋಣ ಮುಟ್ಟೋಣ ಅಂತ ಹೇಳ್ಬಿಟ್ಟು. ಅದು ನೋಡಿದ್ರೆ ಫುಲ್ ಬೊಗಳಿ ನನ್ನ ಎದುರಿಸಿ ಕಳಿಸ್ಬಿಡ್ತು. ಆಮೇಲೆ ಒಂದು ಅರ್ಧ ಗಂಟೆ ಅದು ಬೊಗಳೋದೇ ನಿಲ್ಲಿಸ್ಲಿಲ್ಲ. ಆಮೇಲೆ ಅದು ನನಗೆ ಫ್ರೆಂಡ್ ಆಯಿತು, ಹ್ಯಾಂಡ್ಶೇಕ್ ಎಲ್ಲ ಮಾಡ್ತು. ನೀವು ನೋಡ್ಬೋದು ಮುಂದೆ. ಇಲ್ಲಿ ನನ್ನ ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಇಬ್ಬರು ಮೇಕೆ ಬಿಡ್ಕೊಂಬಂದಿದ್ರು. ಅಂದರೆ ಮೇಕೆನ ಮೇಯ್ಸೋದಿಕ್ಕೆ ಅಂತ ಹೇಳ್ಬಿಟ್ಟು ಬಿಡ್ಕೊಂಬಂದಿದ್ರು. ಅವ್ರನ್ನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ಇವಾಗ ನಮ್ಮ ಅಕ್ಕ ಬಾವ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ, ನಾನು ನಮ್ಮ ಅಕ್ಕ ಮತ್ತು ನನ್ನ ತಮ್ಮ. ನಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರ ಮಗಳು, ನಮಗೆಲ್ರಿಗೂ ಮೊದಲನೇ ಅಕ್ಕ. ಅವ್ರ ಊರಿಗೆ ಹೋಗಿ ತುಂಬ ದಿನ ಆಗಿತ್ತು ನಾನು. ಸೊ ಅದರಿಂದ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಅಕ್ಕ ಬಾವ ಮನೆಗೆ ಬಂದ್ವಿ. ನೋಡೋಣ ಇರಿ ನಮ್ಮ ಅಕ್ಕನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಏನು ಸಮಾಚಾರ, ಹೆಂಗಿದ್ಯಾ? ತಿಂತಾಯ್ತು, ವಯಸ್ಸ ಕುಡಿತಾಯ್ತು. ಒಂದು ಬ್ಯೂಟಿ ಕಾನ್ಶಿಯಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ಅಕ್ಕ ಮನೆಗೆ ಬಂದು ಗತಿ ಇಲ್ಲ ಅಲ್ಲಿ BCM ಹಾಸ್ಟೆಲಲ್ಲಿ. ಅದಕ್ಕೋಸ್ಕರ BCM ಹಾಸ್ಟೆಲ್, ಹಾಸ್ಟೆಲ್ ಹೆಸರು ಹಿಂದುಳಿದ ವರ್ಗಗಳ ಇದೆಲ್ಲ ಹಾಕದೆ. ಸಿಂಕ್ ಒಳಗೆ ಹೋಗು. ಹಂಗೆಲ್ಲ ಮಾಡಂಗಿಲ್ಲ, ಮುಳುಗಿಸ್ಬೇಕು. ಮುಳುಗಿಸ್ ಹಂಗೆ ಹಿಡ್ಕೋಬೇಕು. ಉಸಿರು ಕಟ್ಟುತ್ತೆ ಆಮೇಲೆ ನನಗೆ. ಮುಳುಗಿಸ್ ಹಂಗೆ ಹಿಡ್ಕೋಬೇಕು. ಇಲ್ಲಿ ಇದು ನೀಡಾಕೊಂಡವರಿಗೆ ಒಂದು ಆಗುತ್ತೆ. ನಾನೇ ಮೊನ್ನೆ ನೋಡಿದ್ದೆ. ಒಂದೇ ಸರಿ ಹಿಡ್ಕೊಂಡು ಬಾವಾ ಏನು ಸಮಸ್ಯೆ ಇಲ್ಲ ಇಲ್ಲ ತೋರಿಸಲ್ಲ. ಹೇಳ್ಬೇಕು. ಹಾಂ ಹೇಳ್ಬೇಕು ನೀವೇ ಬಾವಾರು. ನೀನು ತಿನ್ನು. ಏನು ಬೆಳ್ಳು ಕಾಣಿಸ್ತಿದ್ಯಾ ಗೊತ್ತಾ? ಹೆಂಗೂ ಚೆನ್ನಾಗಿ ಕಾಣಿಸ್ತಿದೆ. ಎಣ್ಣೀರು ಕುಡಿತಾ ಇದ್ದೀವಿ. ನನ್ನ ಬಾವ ಕೊಡ್ತಾ ಇದ್ದಾರೆ. ನಾನು ಮಾತಾಡ್ತೀವಿ ಅಂತ ಕೇಳಿಸ್ತಾ ಇರಲ್ಲ.
ನೋಡ್ತಿದ್ಯಾ? ಎಲ್ಲೇ ಅದ್ರ ಕಳವ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪ್ರಕಾಶ್ ಬ್ಲಾಗ್ಸ್. ನಾವಿಬ್ಬರು ಊರಿಗೆ ಬಂದಿದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ನನ್ನ ಮಕ್ಕನ ಮೀಟ್ ಮಾಡಿರೋದು. ನಾನು ನಮ್ಮ ಜಾತ್ರೆ ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ. ನಾನು ನೋಡಿದ್ದೀನಿ ನಿನ್ನ ಬ್ಲಾಗು. ನೋಡಿದ್ದೀನಿ. ನಾನು ಯಾವ್ದಾರು ಮಾತಾಡಿಯೋದು ನೋಡಿದ್ಯಾ? ನಿಜ ನೋಡಿದ್ಯಾ ಇಲ್ಲ ವಿಡಿಯೋ? ನಿಜ ನೋಡಿದ್ದೀನಿ, ಪ್ರಾಮಿಸ್ ನೋಡಿದ್ದೀನಿ. ಯೂಟ್ಯೂಬ್ ಆಲ್ಮೋಸ್ಟ್ ಯಾವ ನೋಡಲ್ಲ ಜಾಸ್ತಿನ. ಮೊನ್ನೆ ನೋಡಿದಾಗ ಬಂದಿದ್ದು ಒಂದು ವಿಡಿಯೋ ಅವಾಗ ನೋಡಿ ತುಂಬ ಮಿಸ್ ಮಾಡ್ಕೊತಾ ಇದ್ದೇನೆ ಅಂತೆಲ್ಲ ಹೇಳಿದೆ. ಇವಾಗ ಬಂದಿದ್ದಾಳೆ. ಯಾರು ನಮ್ಮ ದೊಡ್ಡಮ್ಮ ಅವರ ನಮ್ಮಮ್ಮ ಅವ್ರ ಅಕ್ಕನ ಮಗಳದು ಮದುವೆ ಐತೆ, ಅದರಿಂದ ಬಂದಿದ್ದೀವಿ. ಇವಾಗೆಲ್ಲ ಚೌಟ್ರಿಗೆ ಹೋಗಬೇಕು. ಇವಾಗ ಬಂದಿದ್ದು ನಾನು ನಮ್ಮ ಅಕ್ಕ ಮನೆ ಹತ್ರ. ಇವಾಗ ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಇಲ್ಲಿಂದ ನಮ್ಮ ಬಾವನ ಜೊತೆ ಆಟೋದಲ್ಲಿ ಚೌಟ್ರಿಗೆ ಹೋಗಬೇಕು. ಹೋದ್ಮೇಲೆ ಹೆಂಗೆ ರೆಡಿ ಆಗ್ತೀವಿ, ಏನೇನು ಮಾಡ್ತೀವಿ, ಮದುವೆ ಹೆಂಗೆಲ್ಲ ನಡೆಯುತ್ತೆ ಅಂತೆಲ್ಲ ತೋರಿಸ್ತೀವಿ. ಅದು ಟ್ರೈ ಮಾಡ್ತೀವಿ. ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳು ನೀನು. ಆದಷ್ಟು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹುಡುಗಿನ ಆದಷ್ಟು ಬೆಳೆಸಿ. ನೋಡೋಣ. ಎಸ್, ಇವಾಗ ನೀವು ನೋಡ್ಬೋದು ಅದು ಎಷ್ಟು ಚೆನ್ನಾಗಿ ನನಗೆ ಹ್ಯಾಂಡ್ ಶೇಕ್ ಕೊಡುತ್ತೆ ಅಂತ. ಹ್ಯಾಂಡ್ ಶೇಕ್ ಮಾಡು. ಅದು ಆ ಕಾಲು ಎರಡು ಕೊಡು ಹ್ಯಾಂಡ್ ಶೇಕ್. ಅದು ಯಾಕೆ ಹಂಗೆ ಆಡೋದು? ಇಲ್ಲಿ ಪಪ್ಪಿ ಬಾ. ಹ್ಯಾಂಡ್ ಶೇಕ್ ಕೊಡು. ಥ್ಯಾಂಕ್ ಯು. ಓಕೆ, ಸರಿ ಆಯ್ತು. ಎಸ್, ನಮ್ಮ ಅಕ್ಕ ಹೇಳ್ದಾಗೆ ನಾವು ಊರಿಗೆ ಬಂದಿರೋಂಥ ಮೇಯ್ನ್ ರೀಸನ್ ಒಂದು ಮದುವೆ ಇತ್ತು, ನಮ್ಮ ದೊಡ್ಡಮ್ಮ ಅವರ ಅಕ್ಕನ ಮಗಳದು. ಆ ಮದುವೆಗೋಸ್ಕರ ಬಂದ್ವಿ. ನಮ್ಮ ಅಪ್ಪ ಅಮ್ಮ ಬರೋದಕ್ಕಾಗಲಿಲ್ಲ, ಬಿಕಾಸ್ ಅವ್ರಿಗೆ ಕೆಲಸ ಆಯಿತು. ಸೊ ಅದರಿಂದ ನನ್ನ ಕಳಿಸ್ಕೊಟ್ರು. ನಾನು ಬಂದಿದ್ದೆ. ಇವಾಗ ನಾವು ಚೌಟ್ರಿಗೆ ಹೋಗ್ತಾ ಇದ್ದೀವಿ. ನಾವು ಮನೆ ಬಿಟ್ಟಾಗಲೇ ಆಲ್ರೆಡಿ 6:30 ಆಗೋಗ್ಬಿಟ್ಟಿತ್ತು. ನಾವು ಚೌಟ್ರಿಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 8 ಆಗೋಗಿತ್ತು ಅನಿಸುತ್ತೆ. 7:30 or 8 ಆಗೋಗಿತ್ತು ಅನಿಸುತ್ತೆ. ಬಿಕಾಸ್ ನಮ್ಮೂರಿಂದ ಶಿರಾ ಅದು 6 ಕಿಲೋಮೀಟರ್ ಇದೆ. ಆ್ಯಂಡ್ ಶಿರಾದಲ್ಲಿ ನಮ್ಮ ಬಾವ ಗಿಫ್ಟ್ ತೊಗೋಬೇಕಾಗಿತ್ತು ಆ್ಯಂಡ್ ಕೇಕ್ ಎಲ್ಲ ತೊಗೋಬೇಕಾಗಿತ್ತು. ಎಲ್ಲ ತೊಗೊಂಡು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 8 ಆಗೋಗ್ಬಿಟ್ಟಿತ್ತು. ಆಲ್ರೆಡಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ನಾವು ಹೋಗಿ ರೆಡಿಯಾಗಿ ಫಂಕ್ಷನ್ ಅಟೆಂಡ್ ಮಾಡೋ ಅಷ್ಟರಲ್ಲಿ 9:30, 10 ಆಗೋಗಿತ್ತು. ಇನ್ನೇನು ಲಾಸ್ಟ್ ಸ್ಟೇಜಲ್ಲಿ ಇತ್ತು ಫಂಕ್ಷನ್ ಎಂಡ್ ಆಗೋದಕ್ಕೆ, ಅಂದರೆ ರಿಸೆಪ್ಷನ್ ಎಂಡ್ ಆಗೋದಕ್ಕೆ. ಬಟ್ ಆದರೂ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಫೋಟೋಸ್ ತಗೊಂಡ್ವಿ. ರಾಧಾಕೃಷ್ಣದು ಈ ಒಂದು ಫ್ರೇಮ್ ನೋಡಿದ್ವಿ. ಈ ಒಂದು ಫ್ರೇಮ್ ತುಂಬ ಯೂನಿಕ್ ಆಗಿತ್ತು. ನಾರ್ಮಲ್ ಫೋಟೋ ಫ್ರೇಮ್ ಥರ ಇರಲಿಲ್ಲ. ಸೊ ಅದನ್ನು ಈ ಫ್ರೇಮ್ ತುಂಬ ಇಷ್ಟ ಆಯಿತು. ನಾವು ಈ ಒಂದು ಫ್ರೇಮ್ನೇ ತೊಗೊಂಡ್ವಿ ನಮ್ಮ ಬಾವ ಗಿಫ್ಟ್ ಕೊಡೋದಕ್ಕಂತ. ಇವಾಗ ನಾವು ಕೇಕ್ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಒಂದು ಬೇಕ್ರಿಲೂ ಕೇಕ್ ಸಿಗ್ತಾ ಇಲ್ಲ ನಮಗೆ. ಎಷ್ಟೊಂದು ಬೇಕ್ರಿಗಳು ಕೇಳಿದ್ವಿ, ಯಾವ ಬೇಕ್ರಿಲೂ ಸಿಗ್ತಾ ಇರಲಿಲ್ಲ. ಸೊ ಫೈನಲಿ ಯಾವುದೋ ಒಂದು ಅಂಗಡೀಲಿ ಸಿಕ್ತು, ಅಂದರೆ ಬೇಕ್ರಿಲಿ ಕೇಕ್ ಸಿಕ್ತು. ಸೊ ತೊಗೊಂಡು ಆ ಕೇಕ್ ಹುಡಿಕೊಂಡು ಹೋಗಿದ್ದಕ್ಕೆ ನಮಗೆ ತುಂಬ ಲೇಟ್ ಆಗಿದ್ದು. ಅವತ್ತು RCBದು ಮ್ಯಾಚ್ ಕೂಡ ಇತ್ತು. ಸೊ ಇಲ್ಲಿ ನನ್ನ ತಮ್ಮ ಮತ್ತು ನನ್ನ ತಂಗಿ ಇಬ್ಬರು RCB ಮ್ಯಾಚ್ ಗೆದ್ರೆ ಎಷ್ಟು ಅಂತ ಹೇಳ್ತು ಬೆಟ್ ಕಟ್ತಾ ಇದ್ದಾರೆ. ಸೊ ಫೈನಲಿ ಚೌಟ್ರಿ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಫಸ್ಟು ನಾವು ರೂಮ್ ಹುಡಿಕೊಂಡು ಹೋದ್ವಿ ರೆಡಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು, ಯಾಕಂದರೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಫಸ್ಟ್ ನಾನು ನಮ್ಮ ಅಕ್ಕನ ಮತ್ತು ನಮ್ಮ ತಂಗಿನ ಕಂಪ್ಲೀಟಾಗಿ ರೆಡಿ ಮಾಡಿದೆ. ಅವರಿಬ್ಬರು ರೆಡಿ ಮಾಡಿದ ಮೇಲೆ ನಾನು ರೆಡಿ ಆಗೋದಕ್ಕೆ ಹೋದೆ. ಆ್ಯಕ್ಚುಲಿ ನಮ್ಮ ಅಕ್ಕ ಒಂದು ಲಿಪ್ಸ್ಟಿಕ್ ಕೂಡ ಹಾಕಲ್ಲ. ನಾನು ತುಂಬ ಬಲವಂತ ಮಾಡಿ ಏನೇನೋ ಹೇಳಿ ಏನಾಗಲ್ಲ ಚೆನ್ನಾಗಿ ಕಾಣಿಸ್ತೀಯಾ ಅಂತೆಲ್ಲ ಹೇಳಿ ಕೊನೆಗೆ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಒಪ್ಕೊಂಡ್ಲು. ಈವನ್ ನನ್ನ ತಂಗಿ ಕೂಡ ಅಷ್ಟೇ, ಒಂದು ಲಿಪ್ಸ್ಟಿಕ್ ಕೂಡ ಹಾಕಲ್ಲ, ಏನೂ ಹಾಕಲ್ಲ. ಬಟ್ ಅವರಿಬ್ರಿಗೂ ತುಂಬ ಫೋರ್ಸ್ ಮಾಡಿ ನಾನು ಮೇಕಪ್ ಮಾಡಿದೆ. ಆ್ಯಂಡ್ ಟ್ರಸ್ಟ್ ಮೀ ಸಕ್ಕದಾಗಿ ಕಾಣಿಸ್ತಾ ಇದ್ರು. ನಾನೇ ಅದೆಷ್ಟು ಸಲ ಹೇಳಿದ್ನೋ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು.
ಸಕ್ಕತ್ತಾಗಿ ಕಾಣಿಸ್ತಾ ಇದ್ರು. ನಾವಿವಾಗ ಮದುವೆ ಚೌಟ್ರಿಗೆ ಬಂದುಬಿಟ್ಟು ಇವಾಗೆಲ್ಲ ರೆಡಿ ಆಗಿದ್ವಿ. ಆಲ್ರೆಡಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವು ಈ ಥರ ಕಾಣಿಸ್ತಾ ಇದ್ದೀವಿ. ತೋರಿಸ್ತೀನಿ ಹೇಗೆ ಕಾಣಿಸ್ತಿದ್ದೀವಿ ಎಲ್ಲರೂ ಅಂತ. ನಾನು ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ಎಲ್ಲರೂ ಫಂಕ್ಷನ್ ಹೇಗೆ ನಡೀತಿದೆ ಅಂತ ಕೂಡ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನೋಡು, ತಿರ್ಗೋ ನಡಿ. ನೋಡು ಹಂಗೆ ಫೋಟೋ ತಗೋಣ ಬಾ. ಬಾ ಕಣೆ ನೀನು ಅಲ್ಲಿಗೆ ಫೋಟೋ ತೆಗೋಣ. ಬರ್ತೀಯ ಬಾ. ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ಆಮೇಲೆ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಫೋಟೋಸ್ ತಗೊಳ್ಳೋದಕ್ಕಂತ ಹೋದ್ವಿ. ಡ್ರೆಸ್ ಮೇಲೆ ತಿಳ್ಕೊಬೇಡ. ಟೈಮ್ ಬಂದು ಬೆಳಗಿನ ಜಾವ 1:30 ಆಗಿದೆ. ನಾವಕ್ಕ ಇವಾಗ ಇಲ್ಲಿ ಕರ್ಕೊಂಡ್ಬಂದೋಳೆ. ಅಲ್ಲಿಂದ ಶಾಪಿಂಗ್ ನಡೀತಪ್ಪ ನೋಡೋಣ. ನನಗೆ ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ ಗೈಸ್, ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ. ಅಷ್ಟು ಹಿಂಸೆ ಕೊಡ್ತಾ ಇಲ್ಲ ಮಕ್ಕಳಿಗೆ. ಬಳೆ ಶಾಸ್ತ್ರ ಮಾಡ್ತಾರೆ ಗೈಸ್. ಬನ್ನಿ ಬಳೆ ಶಾಸ್ತ್ರ ಬಳೆ ಶಾಸ್ತ್ರ ಮದುವೆ ನೋಡಕ್ಕೆ ಬಂದು ಮಲಿಕೊಳಕ್ಕೆ ಬಂದೋಳೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಏನು ನೈಟೆಲ್ಲ ಮದುವೆ ಮಾಡಬೇಕಾ? ಮಾಡ್ಕೊತಾರೆ ಅವರು, ನಾವ್ಯಾಕೆ ಮಾಡಬೇಕು? ಫ್ರೀ ಆಫ್ ಕಾಸ್ಟ್. ಫ್ರೀ ಗೊತ್ತು, ಬೆಳಗ್ಗೆ ಹಾಕೊಂಡು ಡ್ರೆಸ್ ಮ್ಯಾಚ್ ಆಗಬೇಕಲ್ಲ. ಎತ್ಕೊಳ್ಳೋಣ ನೋಡೋಣ. ಇದು ಬಳೆ ಶಾಸ್ತ್ರ ನಡೀತಾರೆ ತೋರಿಸ್ತೀನಿ. ಅಲ್ಲ ಅವಕ್ಕಂತ ಇಟ್ಕೊಂಡಿತ್ತ ಅನ್ಸುತ್ತೆ. ಈಗ ಏನು ಮಾಡ್ತೀಯ? ಹಾಕೊಂತೀಯ? ಅವನಲ್ಲ ಕ್ರೀಮ್ ಬೆಳಗ್ಗೆ ಹಾಕೊಂತೀರಾ ಯಾರು ಅಕ್ಕ? ಎದ್ಕೊಂಡ್ಬಿಟ್ರು. ಅರಿಶಿನ ಶಾಸ್ತ್ರ ಎಲ್ಲ ಆಯಿತು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಹೋಗಲಿಲ್ಲ. ನಾವು ಮಲ್ಕೊಳ್ಳೋದಕ್ಕೆ ಹೋಗ್ಬಿಟ್ವಿ.
ಇದು ಮಾರ್ನಿಂಗ್ ಮುಹೂರ್ತಕ್ಕೆ ರೆಡಿ ಆದಾಗ ತೊಗೊಂಡಿದ್ದಂಥ ಒಂದು ವಿಡಿಯೋ. ನಾನು ತುಂಬ ಗ್ರ್ಯಾಂಡಾಗಿ ರೆಡಿ ಆಗಿರಲಿಲ್ಲ, ಬಿಕಾಸ್ ಸಮ್ಮರ್ ನನಗೆ ಸೆಕೆ ತಡ್ಕೊಳಕ್ಕಾಗಲ್ಲ, ಅದರಿಂದ ತುಂಬ ಸಿಂಪಲಾಗಿ ರೆಡಿ ಆಗಿದ್ದೆ. ನಮ್ಮ ಅಕ್ಕ ಈ ಥರ ಕಾಣಿಸ್ತಾ ಇದ್ಲು. ಆಬ್ವಿಯಸ್ಲಿ ನಾನೇ ರೆಡಿ ಮಾಡಿದ್ದು, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೊರಟ್ವಿ. ಮನೆಗೆ ಬಂದಿದ್ದ ತಕ್ಷಣ ನಾನು ನಮ್ಮ ಹೊಲದ ಹತ್ರ ಹೋದೆ. ನನ್ನ ತಮ್ಮರಿಬ್ಬರು ಹೂವಿನ ಗಿಡ ಇಡ್ತಾಯಿದ್ರು ಹೊಲದಲ್ಲಿ, ಅದರಿಂದ ಅಲ್ಲಿಗೆ ಹೋದೆ. ಅಲ್ಲಿ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕಿ, ಆಮೇಲೆ ನನ್ನ ತಮ್ಮರಿಬ್ಬರು ಡ್ರಿಪ್ ವೈರೆಲ್ಲ ಬಿಡ್ತಾಯಿದ್ರು. ಸೊ ಆವಾಗ ಅವ್ರ ಜೊತೆ ಇದ್ದೆ ಸಂಜೆವರೆಗೂ. ಮಕ್ಕ ನೋಡ್ತಷ್ಟೆ. ನೆಕ್ಸ್ಟ್ ಡೇ ನನಗೂ ಮತ್ತು ನಮ್ಮ ಅಕ್ಕ, ನನ್ನ ತಂಗಿ 3 ಜನಕ್ಕೂ ಕಾಲೇಜ್ ಇತ್ತು. ನಾನು ಮತ್ತು ನಮ್ಮ ಅಕ್ಕ ಬೆಳಗಿನ ಜಾವ 4 ಗಂಟೆಗೆ ಮನೆ ಬಿಟ್ವಿ. 5 ಗಂಟೆ ಎಲ್ಲ ಬಸ್ ಹತ್ತಿದ್ವಿ. ನನ್ನ ತಂಗಿಗೆ ಆಫ್ಟರ್ನೂನ್ ಕಾಲೇಜ್ ಇರೋದ್ರಿಂದ ಅವಳು ಲೇಟಾಗಿ ಹೊರಟ್ಲು. ಸೊ ಇಷ್ಟೇ ವಿಡಿಯೋ. ಈ ವಿಡಿಯೋ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.